ಆ, ಎಲ್ಲ ಶರಣ ಬಂಧುಗಳಿಗೆ ಶರಣೆಯರಿಗೆ ನನ್ನ ಆತ್ಮೀಯ ಶರಣಾರ್ಥಿಗಳು. ಈ ಸುಸಂದರ್ಭದಲ್ಲಿ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಗಂಗಾ ಮಾತಾಜಿಯವರ ಚರಣಗಳಲ್ಲಿ ಪಡಮಟ್ಟು ಈಗಾಗಲೇ ತಮ್ಮ ಭಾಷಣವನ್ನು ಮಾಡಿ ಇಲ್ಲಿಂದ ತೆರಳಿರುವ ಪರಮ ಪೂಜ್ಯರಾದಂಥ ಸಾಣೇಹಳ್ಳಿ ಶ್ರೀಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ಕೂಡ ನನ್ನ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಸಮಸ್ತ ಶ್ರೀಗಳಿಗೆ, ಮಾತೆಯರಿಗೆ ಹಾಗೂ ಈ ಸಮಾರಂಭದಲ್ಲಿ ತಮ್ಮ ಅತ್ಯಂತ ಶ್ರೇಷ್ಠ ಮಟ್ಟದ ದಾಸೋಹ ಸೇವೆಗಾಗಿ ಅವರ ಒಂದು ಸೇವೆಯನ್ನು ಪರಿಗಣಿಸಿ ಗುರುತಿಸಿ ಇಲ್ಲಿ ಅವರಿಗೆ ಬಹಳ ಸೂಕ್ತ ರೀತಿಯಲ್ಲಿ ಸನ್ಮಾನ ಮಾಡಲಾಗಿದೆ. ಹಾಗೆ ತಮ್ಮ ಉತ್ಕೃಷ್ಟ ದಾಸೋಹ ತತ್ವದ ಆಚರಣೆಗಾಗಿ ಸನ್ಮಾನಿಸಲ್ಪಟ್ಟಂಥ ಎಲ್ಲ 4-5 ಜನ ಸನ್ಮಾನ್ಯರಲ್ಲಿ ಕೂಡ ವಂದಿಸಿ, ಹಾಗೂ ಇವತ್ತು ಈ ಸಮಾರಂಭದಲ್ಲಿ 4 ಬಹಳ ಮಹತ್ವದ ಪುಸ್ತಕಗಳು ಬಿಡುಗಡೆ ಆಗಿವೆ. ಒಂದು ಪುಸ್ತಕದ ಬಗ್ಗೆ ಸಾಣೇಹಳ್ಳಿ ಶ್ರೀಗಳು ಸಂಕ್ಷಿಪ್ತವಾಗಿ ಅದನ್ನು ಒಂದು ಸಾರಾಂಶವನ್ನು ಹೇಳಿದರು. ಆ ಪುಸ್ತಕದ ಬಗ್ಗೆ ಅವ್ರ ಸಾರಾಂಶವನ್ನು ಕೇಳ್ತಾ ಇರುವಾಗ ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದ್ದು ಅಂದರೆ, ವಚನಗಳನ್ನು ಯಾರ್ಯಾರು ಓದ್ತಾರೆ ಆ ವಚನಗಳು ಅವರವರ ಅನುಭವ ಅವರ ವಿಚಾರಕ್ಕೆ ತಕ್ಕಂತೆ ಬೇರೆ ಬೇರೆ ಅರ್ಥ ಕೊಡೋದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ನಾನು ಸಿದ್ದೇಶ್ವರ ಶ್ರೀಗಳು ಬರೆದಂಥ ಅಲ್ಲಮ ಪ್ರಭುಗಳ ವಚನ ನಿರ್ವಚನ ಅಂತ ಒಂದು ದಪ್ಪ ಪುಸ್ತಕ ಇದೆ. ಅದನ್ನು ಓದ್ತಾ ಇರುವಾಗ ನನಗನ್ಸಿದ್ದು, ಇತ್ತೀಚೆಗೆ ನಮ್ಮನ್ನಾಗಲಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಆ ವಚನಗಳನ್ನು, ಅಲ್ಲಮನ ವಚನಗಳಂದ್ರೆ ಕಬ್ಬಿಣದ ಕಡಲೆ, ಅನೇಕ ಅರ್ಥಗಳನ್ನು ಕೊಡುವಂಥ ಒಂದು ಸಂಸ್ಕೃತ ಶ್ಲೋಕಕ್ಕಿಂತ ಶ್ರೇಷ್ಠವಾದಂಥ ವಚನಗಳು ಅಲ್ಲಮ ಪ್ರಭುದವರು. ಆ ವಚನಗಳಿಗೆ ಶ್ರೀಗಳು ಮಾಡಿದಂಥ ನಿರ್ವಚನ ಅನೇಕ ಜನ ಒಪ್ಪಲಿಕ್ಕಿಲ್ಲ, ನಾನು ಒಪ್ಪೋದಿಲ್ಲ. ಆದರೆ ಅವರು ಮಾಡಿದಂಥ ನಿರ್ವಚನ ಇದೆಯಲ್ಲ, ಅದು ವೇದಾಂತನ ಹಿನ್ನೆಲೆ ಇದು. ಆದರೆ ಬೇರೆಯವರು ಮಾಡಿದ್ದು ನಮ್ಮ ಶರಣ ಸಂಪ್ರದಾಯದ ಹಿನ್ನೆಲೆ ಇದು. ಇನ್ನೂ ಅನೇಕರು ಬೇರೆ ಬೇರೆ ನೋಡ್ಬೋದು, ಇನ್ನು ಕೆಲವರು ಸಾಹಿತ್ಯ ರೀತಿಯಲ್ಲಿ ನೋಡ್ತಾರೆ. ಅದೇ ರೀತಿ ಶ್ರೀಗಳು ಈ ವಚನಾಮೃತ ಅದರ ಬಗ್ಗೆ ತಮ್ಮ ಕೆಲವು ವಿಚಾರಗಳನ್ನು ಮಾಡಿದರು. ಅದೇ ರೀತಿ ಇಲ್ಲಿ ಮತ್ತೆ 3 ಪುಸ್ತಕಗಳು ಪ್ರಕಟ ಆಗಿವೆ. ಅದರಲ್ಲಿ ಒಂದು ಪುಸ್ತಕವನ್ನು ಒಂದು ವಚನ ಸಂಗಮ, ಮತ್ತೊಂದು ಜ್ಞಾನಾಮೃತ ಮಾತಾಜಿ ಹಾಗೂ ಕೂಡಲ ಸಂಗಮ ಮೆರಗು ಕೊರಗು. ಈ ಕೊನೆಯ ಪುಸ್ತಕ ಕೂಡಲ ಸಂಗಮ ಮೆರಗು ಕೊರಗು ನೋಡುವಾಗ ಅವರು ಯಾರು ಬರೆದವರು ಬಹಳ ಚೆನ್ನಾಗಿ ಶ್ರೀಧರ್ ಗೌಡ್ರ ಅಂತ ಬರ್ತಾರೆ. ಅವರು ಇದನ್ನ ದಿನಾಲು ಇಲ್ಲಿಯ ಆಗುಗಳನ್ನು ನೋಡ್ತಾ ಇದ್ದಾರೆ, ಇಲ್ಲಿಯ ಸ್ಥಿತಿಗಳನ್ನು ನೋಡ್ತಾ ಇದ್ದಾರೆ. ನಾನು ರಿಟೈರ್ ಆದಮೇಲೆ ಸಾಮಾನ್ಯವಾಗಿ ಯಾವ ಸ್ಥಾನ ನನ್ನ ಕೆಲಸ ಮಾಡಿದೆ ಆ ಸ್ಥಾನಕ್ಕೆ ತಿರುಗಿ ಹೋಗೋದಿಲ್ಲ. ಸಾಮಾನ್ಯವಾಗಿ ಇಲ್ಲಿ ಬಂದಿರಲಿಲ್ಲ. ನಾನು ಕಳೆದ ತಿಂಗಳು ಇಲ್ಲಿ ಬಂದಾಗ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ಬಹಳ ದುಃಖ ಆಯಿತು. ಇಲ್ಲಿಯ ಉದ್ಯಾನಗಳೆಲ್ಲ ಇವತ್ತು ಒಣಗಿ ಹೋಗೋ ಪರಿಸ್ಥಿತಿಯಲ್ಲಿದೆ. ಅಲ್ಲಿಯ ದೊಡ್ಡ ಒಂದು 600 ಎಕರೆ ಉದ್ಯಾನ ಏನಿದೆ ಅದೆಲ್ಲ ಒಣಗಿ ಹೋಗಿದೆ. ಊರಿನ ದನಗಳೆಲ್ಲ ಅಲ್ಲೇ ಇರ್ತವೆ. ಗುಡಿಯ ಹತ್ತಿರ ಸ್ವಚ್ಛತೆ ಆಗಲಿ, ತೇರಿನ ಮೈದಾನದ ಸ್ವಚ್ಛತೆ ಆಗಲಿ, ಅಂಗಡಿಗಳ ಮುಂಗಟ್ಟುಗಳನ್ನ ಒಂದು ನಿಯಂತ್ರಣದಲ್ಲಿ ಯಾವುದು ನಡೀತಾ ಇಲ್ಲ ಅಂತ ತಿಳ್ಕೊಂಡು ಬಹಳ ದುಃಖದಿಂದ ನಾನು ತಿರುಗಿ ಹೋದೆ. ಹೆಚ್ಚಿಗೆ ನಾನು ಅವ್ರಿಗೆ ಹೇಳಿಲ್ಲ. ಆ ಕಮಿಷನರ್ ಕಳಿಸಿ ಕೆಲವೊಬ್ರಿಗೆ ನಾನು ಹೇಳಿದೆ, ಇದನ್ನ ನೀವು ಇಂಪ್ರೂವ್ ಮಾಡಬೇಕು, ಇಲ್ಲ ಹೋದ್ರೆ ಲಕ್ಷಾನುಗಂಟ್ಲೆ ಬರ್ತಕ್ಕಂಥ ಜನ ನಿಮ್ಮನ್ನ ತಗೊಳ್ತಾರೆ, ಅದು ಮಾಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಈ ಮೆರಗು ಕೊರಗು ಪುಸ್ತಕದಲ್ಲಿ ಅದರ ಎಲ್ಲ ಸ್ಥಿತಿಗಳನ್ನು ಅವ್ರು ಬಹಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ಇವು ಪತ್ರಿಕೆಗಳಲ್ಲಿ ಪ್ರಕಟವಾದ ಲೇಖನಗಳ ಒಂದು ಸಂಗ್ರಹ. ಅದನ್ನ ತಾವು ಓದಬೇಕು, ಸಂಬಂಧಪಟ್ಟವರಿಗೆ ತಿಳಿ ಹೇಳಬೇಕು ಕೂಡ. ಹೀಗೆ ಮಾಡುವಾಗ ನನಗೆ ಒಂದು ಮಾತು ನೆನಪಾಗತ್ತೆ. ಏನು ಅಂತಂದ್ರೆ, ಈ ಎಲ್ಲ ಅಭಿವೃದ್ಧಿ ಹಿಂದೆ ಇರತಕ್ಕಂಥ ಒಂದು ಮುಖ್ಯ ಕಾರಣ, ಆ ಕಾರಣದ ಸಮಯದಲ್ಲಿಯೇ ಇಲ್ಲಿ ಬೆಳೆದಂಥ ದಿವಂಗತ ಮಾತಾಜಿಯವರ ಒಂದು ಪಾತ್ರ ಬಹಳ ಮಹತ್ವವಾಗಿ ನನಗೆ ಕಂಡು ಬರ್ತದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ತಮ್ಗೆ ಗೊತ್ತಿರೋ ಹಾಗೆ 1982ರಲ್ಲಿ ಪ್ರಥಮ ಸಲ ನಾರಾಯಣಪುರ ಡ್ಯಾಮ್ನಲ್ಲಿ ನೀರು ನಿಲ್ಲಿಸಿದ್ರು. ಅಲ್ಲಿ ಏನಿತ್ತು ಅಂದ್ರೆ, ನಾರಾಯಣಪುರ ಡ್ಯಾಮ್ನಲ್ಲಿ ಪೂರ ನೀರು ನಿಲ್ಲಿಸಿದ್ರೆ ಈ ಕೂಡಲ ಕ್ಷೇತ್ರ ನೀರಲ್ಲಿ ಇರ್ತಿತ್ತು. ಆದ್ರಿಂದ ಅದನ್ನ ಇಡೀ ದೇಶದ ತುಂಬೆಲ್ಲ, ಇಡೀ ಕರ್ನಾಟಕದ ತುಂಬೆಲ್ಲ ನೀವು ಡ್ಯಾಮನ್ನ ಕಟ್ಟಿ, ನೀರನ್ನ ಕೊಡಿ, ನೀರಾವರಿಯನ್ನ ಬೆಳೆಸಿ, ಅಭಿವೃದ್ಧಿ ಸಾಧಿಸಿ, ನಮ್ಮ ವಿರೋಧವಿಲ್ಲ
ಆದರೆ ನಮಗೆ ಅಷ್ಟೇ ಪವಿತ್ರ ಸ್ಥಾನವಾದಂಥ ಕೂಡಲ ಸಂಗಮವನ್ನು ನೀವು ಉಳಿಸಬೇಕು ಅನ್ನುವಂಥ ಇಡೀ ರಾಜ್ಯವ್ಯಾಪಿ ದೊಡ್ಡ ಆಂದೋಲನ ನಡೀತು. ಆ ಆಂದೋಲನದಲ್ಲಿ ಭಾಗವಹಿಸಿದ 4-5 ಮಠಗಳನ್ನು ಹೆಸರು ಹೇಳಬೇಕು ಇವತ್ತು. ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಮಾತಾಜಿ ಮತ್ತು ಲಿಂಗಾನಂದ ಸ್ವಾಮೀಜಿಯವರು. ಅದರ ಜೊತೆಗೆ ಅದೇ ಕಾಲಕ್ಕೆ ಇನ್ನಷ್ಟು ಅವರಿಗೆ ಶಕ್ತಿ ತುಂಬಿದವರು ಮುಂದೆ ಬಂದವರು ದಿವಂಗತ ಪೂಜ್ಯ ಮಹಂತ ಗುರುಗಳು ಶ್ರೀಗಳು. ಅವರ ಜೊತೆ ಮತ್ತೆ ಬಂದವರು ತೋಂಟದ ಶ್ರೀಗಳು. ಎಲ್ಲದಕ್ಕೂ ಹೆಚ್ಚಾಗಿ ಇನ್ನಷ್ಟು ಕಾನೂನಾತ್ಮಕವಾದಂಥ ಹೋರಾಟ ಮಾಡಿದವರು ಈಗ ನಮ್ಮಲ್ಲಿಂದ ಈಗ ಹೊರಡಿರ್ತಕ್ಕಂಥ ಪೂಜ್ಯ ಸಾಣೇಹಳ್ಳಿ ಶ್ರೀಗಳ ಮಠದ ಹಿರಿಯ ಶ್ರೀಗಳು ಇಲ್ಲಿ ವಹಿಸಿ ಕೂಡಲ ಸಂಗಮದ ಅಳಿವು ಉಳಿಯುವಂತ ಇಷ್ಟು ದಪ್ಪದಾದ ಪುಸ್ತಕವನ್ನು ಬರೆದು ಎಲ್ಲರಿಗೂ ಹಂಚಿದ್ರು 10,000 ಪ್ರತಿಗಳನ್ನು. ಅದರ ಪ್ರಭಾವ ಏನಾಯಿತು ಅಂದರೆ 82ರಲ್ಲಿ ಸರ್ಕಾರ ನಾರಾಯಣಪುರ ಡ್ಯಾಮ್ನಲ್ಲಿ ನೀರಿನ ಪೂರ ನಿಲ್ಲಿಸಲಿಲ್ಲ. 3 ಮೀಟರ್ ನೀರು ಕೆಳಗಿತ್ತು. ಅದು 3 ಮೀಟರ್ ನೀರು ಇದ್ದಿದ್ರೆ ಕೂಡಲ ಸಂಗಮ ದೇವಸ್ಥಾನ ಎಲ್ಲವೂ ನೀರಲ್ಲೇ ಇರ್ತಿತ್ತು. ಇಳಿಸಿ ತಕ್ಷಣ ಏರ್ಸೋದನ್ನ ನಿಲ್ಲಿಸಿ ಏನು ಮಾಡಿದ್ರು ಅಂದರೆ ಇದಕ್ಕೆ ಏನಾರ ಪರಿಹಾರ, ತಾಂತ್ರಿಕ ಪರಿಹಾರ ಆಗಬೇಕು ಅಂತ ತಿಳ್ಕೊಂಡು ಒಂದು ಕಮಿಟಿ ಮಾಡಿದರು. ಆ ಕಮಿಟಿಗೆ ಪ್ರಾರಂಭದ ಹಂತದಲ್ಲಿ ಮೊನ್ನೆ ಬಿ.ಡಿ. ಜತ್ತಿ ಅವರು ಉಪಾಧ್ಯಕ್ಷರಾಗಿದ್ದರು ರಾಷ್ಟ್ರದ್ದು, ಅವರು ಅಧ್ಯಕ್ಷತೆ ಆಗಿದ್ದರು. ಆದರೆ ಕಾರಣ ಅಂತಿದ್ದರೆ ಅವರು ಮುದ್ನಾಳ್ ಅವರ ಹೆಸರನ್ನು ಸಜೆಸ್ಟ್ ಮಾಡಿದ್ರಿಂದ ಮುದ್ನಾಳ್ ಅವರು ಅದಕ್ಕೆ ಅಧ್ಯಕ್ಷರಾಗಿ ಬಹಳ ದೀರ್ಘವಾದ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು. ಅವಾಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು 83-84 ಸುಮಾರಿಗೆ. ಆವಾಗ ರಾಮಕೃಷ್ಣ ಹೆಗಡೆ ಸರ್ಕಾರ ಸಂಪೂರ್ಣವಾಗಿ ವರದಿಯನ್ನು ಒಪ್ಕೊಂಡು ನಾವು ಜಾರಿಯಲ್ಲಿ ಮಾಡ್ತೀವಿ ಅಂತ ಹೇಳಿಬಿಟ್ರು. ಅದೇ ಮುದ್ನಾಳ್ ಸಮಿತಿಯ ವರದಿ. ನೋಡಿ ಹೇಗಿದೆ ಇಲ್ಲಿ ಕೋಇನ್ಸಿಡೆನ್ಸ್. ಏನು ಕೋಇನ್ಸಿಡೆನ್ಸ್ ಅಂದರೆ 83-84 ರಿಪೋರ್ಟ್ ಬಂದು ಸರ್ಕಾರ ಒಪ್ಕೊಂಡ ಮೇಲೆ ಕೂಡ ಹೆಚ್ಚಿನ ಬದಲಾವಣೆ ಏನೂ ಆಗಲಿಲ್ಲ. ಅದಕ್ಕೆ ರಾಜಕೀಯ ಕಾರಣ ನಾನು ವಿಶೇಷ ಮಾಡಕ್ಕೆ ಹೋಗೋದಿಲ್ಲ. ಅಲ್ಲಿ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಒಂದೊಂದು ಹೆಜ್ಜೆ 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 ಮುಂದುವರಿಸಿದ್ರು ಈ ಸಮಸ್ಯೆನಲ್ಲ, ಸಮಸ್ಯೆ ಪರಿಹಾರವನ್ನು. ಇದನ್ನ ರಿಪೋರ್ಟನ್ನು ಒಪ್ಕೊಂಡವರು ರಾಮಕೃಷ್ಣ ಹೆಗಡೆ ಅವರ ಜನತಾ ಸರ್ಕಾರ. ಒಪ್ಕೊಂಡ ಮೇಲೆ ಏನೂ ಆಗಲಿಲ್ಲ. ಅದಕ್ಕೆ ಕಾರಣ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ 2ನೇ ಹಂತದಲ್ಲಿ ಅಧಿಕಾರಕ್ಕೆ ಬಂದಂಥ ವೀರೇಂದ್ರ ಪಾಟೀಲ್ ನಂತರ ಬಂಗಾರಪ್ಪನವರು ಆ ರಿಪೋರ್ಟ್ಗೆ ಒಂದು ಕಾನೂನಿನ ರೂಪ ಕೊಟ್ಟರು. ಕಾನೂನಾತ್ಮಕವಾಗಿ ಅದನ್ನು ಡ್ರಾಫ್ಟ್ ಮಾಡಿಸಿದ್ರು. ಅಷ್ಟಾಗೋದು 2 ವರ್ಷ ಸರ್ಕಾರ ಬಿದ್ದೋಯ್ತು. ಆಮೇಲೆ 3ನೇ ಮುಖ್ಯಮಂತ್ರಿಯಾಗಿ ಬಂದಂಥ ಮೊಯ್ಲಿಯವರು ಆ ಕರಡು ಮಸೂದೆಯನ್ನು ಅಸೆಂಬ್ಲಿಯಲ್ಲಿ ಎಲ್ಲ ಸಂಸತ್ತಿನಲ್ಲಿ ಮಂಡಿಸಿ ಅದಕ್ಕೆ ಅನುಮೋದನೆ ಪಡೆದರು. ಆದರೆ ಜಾರಿ ಮಾಡುವ ಹೊತ್ತಿಗೆ ಆ ಸರ್ಕಾರ ಬಿದ್ದೋಗಿತ್ತು. ನಂತರ ಬಂದಂಥ ಸರ್ಕಾರ ಮಾನ್ಯ ದೇವೇಗೌಡರದು. ದೇವೇಗೌಡರು ಏನು ಮಾಡಿದರು ಅಂದರೆ ಅದರಲ್ಲಿ ಒಂದು ಸೆಕ್ಷನ್ಗೆ ಮಾತ್ರ ಜಾರಿ ಕೊಟ್ಟರು, ಸೆಕ್ಷನ್ 25 ಅಂತ. ಅದು ಸೆಕ್ಷನ್ ಏನು ಹೇಳುತ್ತೆ ಅಂದರೆ ಇಲ್ಲಿ ಕೂಡಲ ಸಂಗಮ ದೇವಸ್ಥಾನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸ್ಥಳಗಳನ್ನ DC ಸೂಪರ್ದಿಗೆ ಕೊಟ್ಬಿಟ್ರು. ಅಲ್ಲಿ ಎಲ್ಲ ಪೂಜಾರಿಗಳನ್ನ ಅವ್ರ ಕಂಟ್ರೋಲಿಗೆ ತಂದುಬಿಟ್ರು. DC ಅಂತ ತಗೊಂಡ್ರು, ಹೋದ್ರು, ಮತ್ತೇನಾಗಲಿಲ್ಲ. ಇದು 95-96 ಸುಮಾರಿಗೆ. ಅದಾದ ನಂತರ ಏನಾಯಿತು ಅಂತಂದರೆ ನಾನು ಅದೇ ಸುಮಾರಿಗೆ ಇಂಗ್ಲೆಂಡ್ನಿಂದ ಬಂದ ತಕ್ಷಣ ನನಗೆ ಈ ಅಪರಕ್ಷಣಾ ಪ್ರಾಜೆಕ್ಟ್ನ ಕಮಿಷನರ್ ಅಂತ ಹಾಕಿದ್ರು. ಹಾಕಿದ ತಕ್ಷಣ ಇಲ್ಲಿ ಬಂದು ನೋಡಿದಾಗ ಏನೂ ಆಗಿರಲಿಲ್ಲ. ನಾನು DC ಕಳಿಸ್ಬಿಟ್ಟು ನಿನ್ಗೆ ಏನು ಬೇಕು ಹೇಳಿ, ಆ ದುಡ್ಡು ಬೇಕು, ನಾನು ಮಂಜೂರು ಮಾಡ್ತೀನಿ, ಅಧಿಕಾರ ಇದೆ, ನಂಗೆ ದುಡ್ಡು ಇದೆ, ಇಂಜಿನಿಯರ್ಸ್ ಎಲ್ಲ ಕೊಡಿ ಅಂತ ಕೊಟ್ಟರು. 1 ವರ್ಷ ಏನೂ ಆಗಲಿಲ್ಲ. ಕೊನೆಗೆ ಆಗ ಮತ್ತೊಬ್ಬರು ಮುಖ್ಯಮಂತ್ರಿ ಬಂದಿದ್ರು, ಅವರೇ JS ಪಟೇಲ್. ಅವ್ರ ಮಾತು ನೆನೆಸ್ಬೇಕು. ನನಗೆ ಅವರಿಗೆ ಒಂದು ವೈಯಕ್ತಿಕವಾದಂಥ ಒಂದು ಆತ್ಮೀಯ ಸಂಬಂಧ ಇತ್ತು. ನಾನು ಶಿವಮೊಗ್ಗ DC ಆದಾಗಲಿಂದ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಅವ್ರ ಹತ್ರ ಹೋಗಿ ಹೀಗಾಗ್ತಾ ಇದೆ, ಇದಾದ್ರೆ ಆಗೋದಿಲ್ಲ, ನನ್ನ ಕೆಲಸ ಆಗೋದಿಲ್ಲ. ಯಾವ ಕೆಲಸ ಅಂದ್ರೆ ಕೂಡಲ ಸಂಗಮ ಅಭಿವೃದ್ಧಿ ಅಲ್ಲ. ಈ ಕೂಡಲ ಸಂಗಮ ಗ್ರಾಮವನ್ನು ಸ್ಥಳಾಂತರಿಸಿ ಅಲ್ಲಿ ಕಟ್ಲಾರ್ದು ಹೋದರೆ ನಾರಾಯಣಪುರ ಡ್ಯಾಮ್ ನೀರು ನಿಲ್ಸೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಸ್ಥಳಾಂತರ ಕೆಲಸ ಮೊದಲು ಆಗಬೇಕು ಅಂತ. ಅವಾಗ ನೋಡಿದ್ರೆ ಏನು ಮಾಡಬೇಕು ಹೇಳಂತ, ಅದನ್ನು ಸಂಪೂರ್ಣ ನಮ್ಗೆ ಹೊಸ ಕೊಟ್ಬಿಡಿ, ನಾನು ಮಾಡ್ತೀನಿ ಅಂತ. ಅವರು ತಕ್ಷಣ ಆದೇಶ ಮಾಡಿ DC ಕಡೆ ಇದ್ದಂಥ ಇದನ್ನು ನನಗೆ ಕೊಟ್ಟರು. ನಾನು ಅವಾಗ ಅಪರಕ್ಷಣಾ ಪ್ರಾಜೆಕ್ಟಿನ ಕಮಿಷನರ್ ಆಗಿದ್ದೆ. ಇದು ಒಂದು ಸಣ್ಣ 1% ಕೂಡ ಕೆಲಸ ಅಲ್ಲ ನಮ್ಮದು. ಅದನ್ನು ಕೊಟ್ಟರು. ಕೊಟ್ಟ ನಂತರ ಆ ಕಾಯ್ದೆಯನ್ನು ನಾನು ಓದಿ, ಇದು ನನಗೆ ಕೊಟ್ಟಿದ್ದು 1997. ಈ ಕಾಯ್ದೆ ರೂಪರೇಷೆ ಬಂದಿದ್ದು 83. ನೋಡಿ 14 ವರ್ಷ ಏನೂ ಆಗಲಿಲ್ಲ. ಆಮೇಲೆ ಅದನ್ನು ಒಂದು ರೂಪ ಕೊಟ್ಬಿಟ್ಟು ಮೊದಲೇ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆಗುವಂಥ ಪ್ರಸ್ತಾವನೆಯನ್ನು ಸರ್ಕಾರ ಒಪ್ಕೊಂಡು ಮೇ 21ರಿಂದ ಅದು ಮುಖ್ಯಮಂತ್ರಿ ಅಧ್ಯಕ್ಷತೆ ಈ ಪ್ರಾಧಿಕಾರ ಆಯಿತು. ಆ ಪ್ರಾಧಿಕಾರ ಆದ ನಂತರ 27 ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ನಮ್ಮ ಬಸವರಾಜ ದಣ್ಣೂರು ಹೇಳಿದಾಗೆ 35 ಕೋಟಿ ರೂಪಾಯಿಯ ಕೆಲಸಕ್ಕೆ ಅನುಮೋದನೆ ನೋಡಿದರು. ಅದರಲ್ಲಿ JS ಪಟೇಲ್ರು ಅಲ್ಲೋ ಇಷ್ಟು ದೊಡ್ಡ ಕೆಲಸ ದುಡ್ಡು ಕೇಳ್ತೀಯ, ಕೊಡ್ತೀನಿ, ಹತ್ಕೊಂಡು ಏನು ಮಾಡೋದು, ಯಾರು ಮಂದೆ ಇಲ್ಲ ಬರೋದಿಲ್ಲ ಅಂತ ನಾನು ಹೇಳಿದೆ. ಇಂಗ್ಲೀಷ್ನಲ್ಲಿ
ಬೇಡಿಕೆ ಪೂರೈಕೆ, ಡಿಮಾಂಡ್ ಅಂಡ್ ಸಪ್ಲೈ ಅಂತ ಹೇಳುತ್ತೆ. ಇಲ್ಲಿ ಬೇಡಿಕೆ ನಿರ್ಮಾಣ ಆಗಬೇಕಾದ್ರೆ ಮರ ಸಪ್ಲೈ ಆಗಬೇಕು. ಎಲ್ಲ ಆ ಗುಡಿ ಸುತ್ತಮುತ್ತ 65 ಪೂಜಾರಿಗಳ ಮನೆಗಳು ಇಲ್ಲಿ ಬಂದಿವೆ, ಅವು ಅಲ್ಲಿದ್ದು. ಸುಮಾರು ಒಂದು 50-60 ಅಂಗಡಿಗಳು, ಏನು ಕಕ್ಸ ಎಲ್ಲ ಇತ್ತು. ಅದು ಗುಡಿ ಅಂತೂ ಪವಿತ್ರ ಕ್ಷೇತ್ರ ಕಾಣ್ತಿರ್ಲಿಲ್ಲ. ಅಂತಹ ಸ್ಥಳ ಮಾಡಿದಾಗ ಇದನ್ನೆಲ್ಲ ಕಿತ್ತು ಹಾಕ್ತೀನಿ ನಾನು, ನೀವು ಅವಕಾಶ ಕೊಡಿ ಅಂತ ಕೇಳಿದಾಗ ಅವ್ರು ಕೊಟ್ಟರು. ಆದರೆ ತಮ್ಮ ಗಮನಕ್ಕೆ ತರ್ತೇನೆ, ಆ ಕೆಲಸ ನಾನು ಮಾಡಲಿಲ್ಲ ಪ್ರಾರಂಭದಲ್ಲಿ. ಯಾಕಂದರೆ ಅದು ಜೇನು ಹುಡುಗೆ ಕಲ್ಲು ಹೋಗ್ದಂಗಿತ್ತು. ದೊಡ್ಡ ಗಲಾಟೆ ಇತ್ತು. ಆ ರಾಜಕೀಯ ಗಲಾಟೆ ಹೇಳಕ್ಕೆ ಹೋಗೋದಿಲ್ಲ, ಭಾಳ ಕೆಟ್ಟ ಗಲಾಟೆ ಇತ್ತು, ಅತ್ಯಂತ ಅಸಹನೀಯ ರಾಜಕೀಯ ಇತ್ತು. ನಾನು ಕೈ ಹಾಕಲಿಲ್ಲ. ನಾನು ಏನು ಮಾಡಿದೆ ಅಂದರೆ, ಇಲ್ಲಿಯ ರಸ್ತೆಗಳ ಅಗಲೀಕರಣ, ಎಲ್ಲಿಂದ ನಮ್ಮ ಆಲ್ಮಟ್ಟಿಗೆ ಹೋದ ಹೈವೇದಿಂದ 8 ಕಿಲೋಮೀಟರ್ ಅಗಲ, ಒಂದು 20 ಅಡಿ ಅಗಲ ರಸ್ತಾನೆ 110 ಅಡಿಗಳು ಮಾಡಿ ಈಗ ನೀವು ಕೊಡ್ದಂಗೆ ರಸ್ತೆ ಆಗಿದ್ದು ಅವಾಗ. ಆಮೇಲೆ ಸಭಾಭವನ, ಆನಂತರ ಇಲ್ಲಿಯ ಎಲ್ಲ ದೊಡ್ಡ ದೊಡ್ಡ ಕಟ್ಟಡ ಅಂತ ಪ್ರಾರಂಭ ಮಾಡಿದ್ವಿ. ದೊಡ್ಡ ಪ್ರಮಾಣ ನಡೆದಿ ನೋಡಿಬಿಟ್ಟು ಅಲ್ಲಿ ಪೂಜಾರಿಗಳು, ಅಲ್ಲಿ ವಿರೋಧಿಗಳು ಎಲ್ಲ ತಣ್ಣಗಾಗ್ಬಿಟ್ರು. ಆ ತಣ್ಣಗಾದ ನಂತರ ಆಮೇಲೆ ಗುಡಿ ಹತ್ರ ಹೋಗಿ 65 ಮನೆಗಳನ್ನ ಹೊಡೆದು ಹಾಕಿದ್ವಿ. ಅಲ್ಲೊಂದು 2-3 ವಿಚಿತ್ರವಾದ ಗುಡಿಗಳಿದ್ದು, ಅದನ್ನು ಹೊಡೆದು ಹಾಕಿದ್ವಿ. ಆ ನಂತರ ಅಲ್ಲಿ ಇದ್ದಂಥ ಕಕ್ಸ, ಅಂಗಡಿ, ಒಂದು ಹಳೆ ಐಬೀತ್ ಎಲ್ಲ ಹೊಡೆದು ಹಾಕಿದ ಮೇಲೆ ಆವಾಗ ಚಾಲು ಆಯಿತು. ಆಮೇಲೆ ಈ ಮಳಿಗೆಗಳು ಅದೆಲ್ಲ ಕಟ್ಟಿ ಮುಗಿದೋಯ್ತು. ನಾನು ಯಾಕೆ ಇದನ್ನ ವಿಷಯ ಹೇಳ್ತೀನಿ ಅಂತಂದರೆ, ನೋಡಿ, ಭಾಳ ಮಹತ್ವದ ವಿಷಯ ನಾನು ಹೇಳ್ತೀನಿ. ಇದು ಅಭಿವೃದ್ಧಿ, ಸರ್ಕಾರ, ಮಂಡಳಿ, ಕಾನೂನು ಆ ವಿಷಯ ಬಿಟ್ಬಿಡೀಗ, ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, 82ರ ಸುಮಾರಿಗೆ ಡ್ಯಾಮ್ನಲ್ಲಿ ನೀರು ನಿಲ್ತು, ಅದು ಪೂರ ನಿಲ್ಲಿಲ್ಲ. ಕೂಡಲೇ ಅಭಿವೃದ್ಧಿ ಆಗಬೇಕಾಗಿತ್ತು, ಆಗಲಿಲ್ಲ. ಅದನ್ನು ಬೇಡಿಕೆ ಇಟ್ಟವರು ನೀವೆಲ್ಲರೂ, ಸಮಸ್ತ ಕರ್ನಾಟಕದ ಲಿಂಗಾಯತರು.